ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಲೈಕು ಶೇರು ಕಮೆಂಟ್ ಎಲ್ಲ ಮಾಡಿ. ಸೊ ನಾನು ಇನ್ಸ್ಟಾಗ್ರಾಮ್ ಐ ಡಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಸೊ ಅಲ್ಲೂ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಸೊ ಅದೇನಾದ್ರು ಲಿಂಕಲ್ಲಿ ಓಪನ್ ಆಗ್ತಿಲ್ಲ ಅಂದರೆ ಡೈರೆಕ್ಟಾಗಿ ಇದು ಇನ್ಸ್ಟಾಗ್ರಾಮ್ ಚಾನಲ್ಗೆ ಹೋಗಿ ಸೊ ಡೈರೆಕ್ಟಾಗಿ ಅದರಲ್ಲಿ ಪೆಟ್ಸಿಂಗ್ ಕನ್ನಡ ಅಫಿಷಿಯಲ್ ಅಂತ ಹಾಕಿ ಬರುತ್ತೆ. ಪೆಟ್ಸಿಂಗ್ ಕನ್ನಡ ಅಫಿಷಿಯಲ್ ಅಂತ ಹಾಕಿದ್ರೆ ಪಕ್ಕ ಬರುತ್ತೆ. ಸೊ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಇವತ್ತು ಫಸ್ಟ್ ಫ್ರೀ ಫ್ಲೈ ನಮ್ಮ ಬೂದಿ ಬಸವನ ಫಸ್ಟ್ ರೌಂಡ್ ಫ್ರೀ ಫ್ಲೈ ಬಿಡ್ತಾಯಿದ್ದೀವಿ. ಒಂದು ವಾರದಿಂದ ನಾವು ಸ್ವಲ್ಪ ಅದಕ್ಕೆ ಟ್ರೈನ್ ಮಾಡಿದ್ದೀವಿ. ಅಂದರೆ ಛತ್ರಿ ಮೇಲೆ ಕುಣ್ಸಿರೋದು, ಅದೇ ಛತ್ರಿ ಮೇಲೆ ಹಾಕೋದು, ಆಮೇಲೆ ಇದು ರೆಕ್ಕೆ ಫ್ರೀ ಮಾಡೋಕ್ಕೆ ಒಂದು ಅರ್ಧ ಗಂಟೆನೇ ಇದು ಮಾಡಿಬಿಟ್ಟಿದ್ದೀವಿ. ಏನೋ ಕೈ ಉಡಾನ್ ಅಂತ ಹೇಳ್ತಾರಲ್ಲ, ನೆಲದಲ್ಲೇ ರೆಕ್ಕೆ ಓಡಿಸಿ ನಮಗೂ ಸಾಕಾಗೈತೆ. ಸೊ ಇವತ್ತು ಫೈನಲಿ ಅದು ಒಂದೇ ಸಿಂಗಲ್ ಆಗಿಬಿಡ್ತಾಯಿದೆ ಫ್ರೆಂಡ್ಸ್. ಯಾವುದೋ ಬೇರೆ ಹಾಕಿ ಜೊತೆ ಮಾಡಿಬಿಟ್ಟೆಲ್ಲ ಆರಿಸ್ತಾಯಿಲ್ಲ. ಸೊ ಅದು ಒಂದನೇ ಸಿಂಗಲಾಗಿ ಆರಿಸ್ಬಿಟ್ಟು ತೋರಿಸ್ತೀವಿ. ಸೊ ಇದು ಫಸ್ಟು ರೌಂಡು ಛತ್ರಿ ಮೇಲೆಲ್ಲ ಕುತ್ಕೊಳ್ಳುತ್ತೆ. ಬಟ್ ನಾನು 100% ಗ್ಯಾರಂಟಿ ಕೊಡ್ತೀನಿ. ಅಂದರೆ ನಾವು ಛತ್ರಿ ಮೇಲೆ ತೊಗೊಂಡೋಗಿ ಕೂರ್ಸೋರು ಕುತ್ಕೊಳ್ಳುತ್ತೆ ಅಷ್ಟೇ. ಬಂದು ಕುತ್ಕೊಂಡ್ಮೇಲೆ ಅದು ಫಸ್ಟ್ ಚಿಕ್ಕ ಪಟ ಇದ್ದಾಗ ಒಂದು 4-5 ಸರಿ ಕೂತಿರ್ಬೋದು ಅಷ್ಟೇ. ಅದು ಬಿಟ್ಟು ಇನ್ನು ಯಾವಾಗ್ಲೂ ಬಂದು ಇಲ್ಲಿ ಕಾಂಪೌಂಡ್ ಐತಲ್ಲ, ಇವಾಗ ನಾವು ಇಲ್ಲಿ ಅಕ್ಕಿ ನೀರು ಕುಡಿಸ್ತಾ ಇದ್ದೀವಿ. ಸೊ ಈ ಗೂಡು ಮುಂದೆ ಒಂದು ಚಿಕ್ಕ ಕಾಂಪೌಂಡ್ ಇದೆ ನೋಡಿ. ಅಂದರೆ ಇವಾಗ ಮೇಲೆಯಿಂದ ನೋಡೋಕ್ಕೆ ಒಂದು ಚಿಕ್ಕ ಕಾಂಪೌಂಡ್ ಇರುತ್ತಲ್ಲ, ಆ ಕಾಂಪೌಂಡ್ ಮೇಲೆ ಬಂದು ಕುತ್ಕೊಳ್ಳೋದು ಅಕ್ಕಿ. ಸೊ ಬಾಜಿ ಇದೆ, ಬಾಜಿ ಇಲ್ಲ ಅಂತ ಏನಿಲ್ಲ. ಅದು ಅಷ್ಟು ಗ್ಯಾಪ್ ಮಧ್ಯದಲ್ಲಿ ಬಂದು ಕರೆಕ್ಟಾಗಿ ಫಿನಿಷ್ ಮಾಡುತ್ತೆ. ಸೊ ನೋಡೋಣ ಬಾಜಿ ಹೊಡಿಯುತ್ತಾ ಇಲ್ಲ ಜಾಸ್ತಿ ಆಗೈತಾ. ಸೊ ಏನಾಗುತ್ತೆ ಅಂದರೆ 2 ಪ್ರಾಬ್ಲಮ್ ಬರುತ್ತೆ. ಅಂದರೆ ಹಳೆ ಅಕ್ಕಿಗಳನ್ನ ಹೊಸ್ದಾಗಿ ರೆಕ್ಕೆ ಕಿತ್ಕೊಟ್ಟು ಬಿಡೋದು. ಒಂದು ಬಾಜಿ ಜಾಸ್ತಿ ಮಾಡ್ಕೊಳ್ಳುತ್ತೆ, ಇಲ್ಲ ಬಾಜಿ ಕಮ್ಮಿ ಮಾಡ್ಕೊಳ್ಳುತ್ತೆ. ಅಂದರೆ ಬಾಜಿ ನಿಲ್ಲಿಸ್ಬಿಟ್ಟಿರ್ತದೆ, ಇಲ್ಲ ಖಾಲಿ ಕುತ್ಕೊತದೆ. ನಮ್ಮ ಅಕ್ಕಿ ಯಾವ್ದಾದ್ರು ಒಂದು ಮಿಸ್ಸಾಗಾದ್ರು ಮಾಡುತ್ತಾ ನೋಡೋಣ. ಖಾಲಿ ಅಂದರೆ ಫ್ರೆಂಡ್ಸ್ ನಾನು ಫಸ್ಟಾಗಿ ಕ್ಲಿಯರ್ ಮಾಡ್ಬಿಡ್ತೀನಿ. ಬೇರೆ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡ್ರೆ, ನಮ್ಮ ಬಿಲ್ಡಿಂಗ್ ಮೇಲೆಲ್ಲ. ಸೊ ನಮ್ಮ ಬಿಲ್ಡಿಂಗಲ್ಲಿ ಟ್ಯಾಂಕ್ ಮೇಲೆ ಕೂತ್ಕೊಂಬಾರ್ದು, ಗೂಡು ಮುಂದೆ ಏನಾದ್ರು ಕುತ್ಕೊತದ್ದು ತೋರಿಸ್ತೀನಿ ಬೇಕಾದ್ರೆ. ಸೊ ನೋಡೋಣ ಎಷ್ಟೊತ್ತು ಆರುತ್ತೋ ಏನೋ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅಕ್ಕಿ ಅಂತೂ ಹೆವಿ ಜೋಶಲ್ಲಿದೆ. ನೋಡೋಣ ಏನು ಮಾಡ್ತದೆ. ಮಸ್ತಿ ಮಾಡ್ತಾಯಿದ್ದೆ, ಅದು ಭಯ ಆಗುತ್ತೆ. ಮಸ್ತಿ ಮಾಡಿದ್ರೆ ಜಾಸ್ತಿ ಅಕ್ಕಿಗಳು ಆರಲ್ಲ. ಸೊ ನೋಡೋಣ. ಅಂದರೆ ವಿತ್ ಟೈಮ್ ಪ್ರೂಫ್ ಫ್ರೆಂಡ್ಸ್. ಒಂದು ಸಿಂಗಲ್ ಸೆಕೆಂಡು ಮಿಸ್ ಮಾಡಲ್ಲ. ಸೊ ಅಕ್ಕಿ ಬಿಟ್ಟಿದ್ದೀನಿ, ನನ್ನ ಕೈಯಾರೆ ಬಿಟ್ಟಿದ್ದೀನಿ ಸಿಂಗಲಾಗೆ. ಅಂದರೆ ಬಿಡಬೇಕಲ್ಲ, ಅದಕ್ಕೆ ಫೋನಲ್ಲಿ ವೀಡಿಯೋ ಮಾಡಿಲ್ಲ. ಸೊ ಬಿಟ್ಟಿದ್ದೀನಿ ಅಕ್ಕಿನ ಬಿಟ್ಟು 13 ಸೆಕೆಂಡ್ 14 ಸೆಕೆಂಡ್ ಆಗಿದೆ. ಸೊ ನೋಡೋಣ. ಫುಲ್ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೆ ಅಕ್ಕಿ ಮಾತ್ರ ನಂಬಿಕೆ ಐತೆ. ಬಾಜಿ ಬಿಟ್ಟಿದ ತಕ್ಷಣ ಹೊಡೆದ್ಬಿಡ್ತು. ಬಾಜಿ ಜಾಸ್ತಿ ಆಗಿಲ್ಲ, ಬಾಜಿ ಬಿಟ್ಟು ಇಲ್ಲ. ಸೊ ಒಂದು ಹೊಡೆದು ಆಮೇಲೆ ವಾಪಸ್ ಇನ್ನೊಂದು 2 ರೌಂಡ್ ಹೊಡೆದ್ಬಿಟ್ಟು ಆಡ್ತಾಯಿತ್ತು ಅಕ್ಕಿ. ಸೊ ಈ ಪ್ರಾಬ್ಲಮ್ಮು ಅಂದರೆ ಈಗ ಎಷ್ಟು ಚೆನ್ನಾಗಿ ಆಡ್ತಿದೆಯಲ್ಲ, ಇದಕ್ಕೆ ಮೇಯ್ನ್ ರೀಸನ್ ಬಂದು ಕೈ ಬಿಡೋನು ಫ್ರೆಂಡ್ಸ್. ನಾವು ಕೆಳಗಡೆನೇ ಅಕ್ಕಿನ ರೆಕ್ಕೆ ಓಡಿಸಿ ಫ್ರೀ ಮಾಡಿರೋ ಕಾರಣ ಸೊ ನೆಮ್ಮದಿಯಾಗಿ ಆಡ್ತೈತೆ ಅಕ್ಕಿ. ನೋಡೋಣ ಅದು ಏನು ಟೈಮ್ ಮಾಡುತ್ತೋ ಏನೋ, ಮಾನ ಮರ್ಯಾದೆ ಉಳಿಸುತ್ತೋ. ಆದರೆ ಒಂದು ಪ್ರಾಮಿಸು ಫ್ರೆಂಡ್ಸ್, 5 ನಿಮಿಷ ಕೂತ್ಕೊಳ್ಳಿ 5 ನಿಮಿಷದ್ದೇ ತೋರಿಸ್ತೀನಿ. ಅಂದರೆ 2 ನಿಮಿಷ ಕೂತ್ಕೊಳ್ಳಿ 2 ನಿಮಿಷದ್ದೇ ತೋರಿಸ್ತೀನಿ. ಖಾಲಿ ಕೂತ್ಕೊಂಡು 100% ಖಾಲಿದೆ ತೋರಿಸ್ತೀನಿ. ನೋಡಿ 58 ಸೆಕೆಂಡ್ ಆಗಿದೆ, 1 ನಿಮಿಷ ಕಂಪ್ಲೀಟ್ ಆಗಿದೆ. ಸೊ ಅಂದರೆ ಹೋದ ವರ್ಷ ಬಿಟ್ಟಿರೋದು ಫ್ರೆಂಡ್ಸ್. ಹೋದ ವರ್ಷ ಈ ಟೈಮಲ್ಲಿ ರೆಕ್ಕೆ ಹೊಡೆದು ಕುಣಿಸಿರೋ ಅಕ್ಕಿ. ಸೊ ಈಗ ವಾಪಸ್ ರೆಕ್ಕೆ ಕಿತ್ಕೊಟ್ಟು, ಅಂದರೆ ಹೋದ ವರ್ಷ ಪಟ್ಟ ಈಗಾಗಲೇ ಒಂದು 2 ದಸ್ತ ಮೇಲೆ ಆಗೋಗಿರೋದು ದೊಡ್ಡ ಅಕ್ಕಿನೇ. 2 ದಸ್ತ ಏನು ಆವಾಗಲೇ 1 ದಸ್ತ ಆಗಿರುತ್ತೆ. ಈಗ 6 ತಿಂಗಳು 3 ದಸ್ತ ಮೇಲೆ ಅಕ್ಕಿ ಈಗ ಆಗಿರೋದು ಏಜು. ಸೊ ಆಡ್ತಿದೆ, ಬಾಜಿನೂ ಹೊಡೆದಿದೆ. ಸೊ ಬಾಜಿ ವೀಡಿಯೋಲಿ ಬರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಏನಕ್ಕೆ ಅಂದರೆ ಅದು ಬಾಜಿ ಹೊಡೆದಾಗ ನಾನು ವೀಡಿಯೋ ಮಾಡ್ತಾ ಇರಲ್ಲ, ಇಲ್ಲ ನಾನು ವೀಡಿಯೋ ಮಾಡ್ಬೇಕಾದ್ರೆ ಅದು ಬಾಜಿ ಹೊಡಿಯಲ್ಲ. ಸೊ 2 ಅಕ್ಕಿ ಎಲ್ಲ ಬಿಟ್ಟಿಲ್ಲ, ಯಾವುದೋ ಒಂದು ಜಂಗ್ಲಿ ಫ್ರೆಂಡ್ಸ್ ಅದು. ನಾನು ಇದು ಯಾವುದಪ್ಪ ಅಕ್ಕಿ ಅಂದ್ಕೊಂಬಿಟ್ಟೆ, ಬಟ್ ಅದು ಜಂಗ್ಲಿ. ಒಂದು 2 ನಿಮಿಷನೇ ಆರ್ಬಿಡ್ತು ಅದು. ನನಗೂ ಅಕ್ಕಿನೇ ಅನ್ನಿಸ್ಬಿಡ್ತು. ಸೊ ಅದೇನಾಗುತ್ತೆ, ಜಂಗ್ಲಿಗಳು ಒಂದೊಂದು ಹಂಗೇನೆ ನೋಡಿ. ಇವಾಗ ಮತ್ತೆ ವೀಡಿಯೋ ಕಟ್ ಮಾಡೋಕೆ ಹೋದೆ, ಮತ್ತೆ ಆಡ್ತೈತೆ. ಸೊ ಅದು ಜಂಗ್ಲಿ, ಅದು ನಮ್ಮ ಅಕ್ಕಿ ಅಲ್ಲ. ಬಾಲ ಕಮ್ಮಿ ಇರೋದು ನಮ್ಮ ಅಕ್ಕಿಗೆ ಹೊಸ ಬಾಲ ಬರ್ತೈತೆ. ಅಕ್ಕಿಗೆ ನಾವು ಕಡಲೆಕಾಳು ದೊಡ್ಡ ಮೇವು ಎಲ್ಲ ಚೆನ್ನಾಗಿ ಕೊಟ್ಟು ಕ್ಲೀನಾಗಿ ನೋಡ್ಕೊಂಡಿದ್ದೀವಿ. ಕಡಲೆಕಾಳು ಕೊಡ್ತಾ ಇರೋ ಕಾರಣ ಬಡಿ ಮಗನ ರಾಗಿನೇ ತಿಂತಲ್ಲ ಕರೆಕ್ಟಾಗಿ ಟ್ರೇಲ್ ಹಾಕಿದ್ರೆ. ಉಳಿಸ್ತೈತೆ. ಮೊದಲು ಉಳಿಸ್ತಾರೆ, ಒಂದು ಕಾಳು ಉಳಿಸ್ತಾ ಇರಲಿಲ್ಲ, ಒಂದು ಅರ್ಧನೇ ಉಳಿಸ್ಬಿಡ್ತೈತೆ ರಾಗಿನ. ಸೊ ಇರಲಿ, ನೋಡೋಣ ಎಷ್ಟು ಟೈಮ್ ಮಾಡುತ್ತೆ ಸರಿ ನೋಡೋಣ. ಅಕ್ಕಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹೈಟ್ ಹೊಂಟೋಗಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹೈಟ್ ಹೋಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿದ ಪರ್ಫಾರ್ಮೆನ್ಸ್ ಕೊಡ್ತೈತೆ. ಟೆಂಪರ್ ಜಾಸ್ತಿ ಐತೆ ಅಕ್ಕಿಲಿ, ಸಿಕ್ಕಾಪಟ್ಟೆ ಜಾಸ್ತಿ ಐತೆ. ಸೊ ಫಸ್ಟ್ ದಿನ ಅಲ್ವಾ, ನಮಗೂ ಭಯ ಆಗ್ತೈತೆ. ಯಾವ್ದಾರು ಅಕ್ಕಿ ತಂದು ಇಳಿಸ್ಬಿಡೋಣ ಅನ್ನೋ ಭಯ ಆಗ್ತೈತೆ. ಅಂದರೆ ಅಕ್ಕಿ ಮೇಲೆ ನಂಬಿಕೆ ಇದೆ ಫ್ರೆಂಡ್ಸ್. ಪಟ್ಟದಲ್ಲೂ ಒಂದು ದಿನ ಬೇರೆ ಕಡೆ ಯಾವ ಬಿಲ್ಡಿಂಗ್ ಮೇಲೂ ಕೂತಿಲ್ಲ, ಈ ಪಕ್ಕದ ಬಿಲ್ಡಿಂಗ್ ಮೇಲೂ ಕೂತಿಲ್ಲ. ಹೈಯೆಸ್ಟ್ ಅಂದರೆ 5 ಬಾಜಿ ಹೊಡೆದಿದೆ ಅಷ್ಟೇ. ಅಂದರೆ ಒಂದು ರೋಲ್ 5 ಬಾಜಿ ಹೊಡೆದಿರೋದು. ಅದಾದಮೇಲೆ ಮತ್ತೆ ಅಂದರೆ 5 ಬಾಜಿ ಅಂದರೆ ಹೆಂಗೆ ಅಂದರೆ ಒಂದು ಸರಿ ಎತ್ಕೊಂಡಿದ್ದ ತಕ್ಷಣ 5 ಬಾಜಿ ಹೊಡಿಯೋದು. 1 2 3 4 5 ಫುಲ್ ರೌಂಡೆಲ್ಲ ಇದಲ್ಲ, ಒಂದೇ ಸರಿ 5 ಹೊಡಿಯೋದು. ಸೊ ಬಾಜಿ ಗೀಜಿ ಎಲ್ಲ ಹೊಡ್ಕೊಂಡು ಚೆನ್ನಾಗಿ ಆಡ್ತಾಯಿತ್ತು ಅಕ್ಕಿ. ಸೊ ಒಂದೊಂದೇ ಹೊಡಿತಿದೆ, 2 ಹೊಡಿತಾ ಇಲ್ಲ. ಸೊ
ನಮಗೆ ಎಲ್ಲ ಥರ ಅಕ್ಕಿನೂ ಇಷ್ಟ ಫ್ರೆಂಡ್ಸ್. ಜಾಸ್ತಿ ಬಾಜಿ ಹೊಡೆದ್ರು ಇಷ್ಟ, ಕಮ್ಮಿ ಬಾಜಿ ಹೊಡೆದ್ರು ಇಷ್ಟ. ಅಂದರೆ ಗ್ರೌಂಡ್ ರೋಲರ್ಗಳು ಇಷ್ಟ ಇಲ್ಲ. ಸುಮ್ಮನೆ ಹಿಂಗೆ ಎತ್ತೀನಿ ಎಲ್ದಲ್ಲಿ ಬಿಟ್ಟರೆ ಪಟ 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 ಅಂತ ಹೊಡಿಯೋದಲ್ಲ, ಅದಿಷ್ಟ ಇಲ್ಲ. ಸೊ ಮಾತಾಡ್ತಾ 5 ನಿಮಿಷ ಕಂಪ್ಲೀಟ್ ಆಗೋಗಿದೆ. ಸೊ ಅಕ್ಕಿ ಇನ್ನೂ ಆಕಾಶದಲ್ಲಿ ಆರ್ತಾ ಇದೆ. ನೋಡೋಣ ಅದು ಎಷ್ಟೊತ್ತು ಆರುತ್ತೆ, ಏನು ಮಾಡುತ್ತೆ. ಸೊ ವೇಟಿಂಗ್ ಟೋಟಲ್ ಟೈಮ್ ಎಷ್ಟಾಗುತ್ತೆ ಅನ್ನೋದು ಒಂಚೂರು ಭಯ ಇದೆ. ಆಮೇಲೆ ಹೊಸ ಅಕ್ಕಿ ಹಳೆ ಅಕ್ಕಿನೇ, ಬಟ್ ಬಿಟ್ಟಿಲ್ಲ ಅಲ್ವಾ. ಛತ್ರಿಗೆ ಒಂದು ವಾರದಿಂದ ಹಾಕೊಂಬಂದಿದ್ದೀವಿ. ಛತ್ರಿ ಮೇಲೆ ಕೂರಲ್ಲ ಬಡಿ ಮಗದು. ಈಗ ಛತ್ರಿ ಮೇಲೆ ಹಾಕಿ ಕೆಳಗಡೆ ಬಂದಿರ್ತೀವಿ ಅಂದ್ಕೊಳ್ಳಿ, ಬಂದು ನಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಡ್ತದೆ ಅಕ್ಕಿ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಫ್ರೆಂಡ್ಸ್. ಫಸ್ಟ್ ಅದೇ ಹೇಳಿದ್ನಲ್ಲ ನೋಡಿ, 10 ನಿಮಿಷನೂ ಕಂಪ್ಲೀಟ್ ಆಗೋಯ್ತು, ಅಕ್ಕಿ ಆರ್ತಾಯಿದೆ. ಸೊ ಅದೇ ಹೇಳಿದ್ನಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಅಂತ. ಸೊ ನೋಡ್ತಾ ಇದ್ರೆ 10 ನಿಮಿಷ ಕ್ರಾಸ್ ಆಗೈತೆ ಅಕ್ಕಿ ಫಸ್ಟ್ ರೌಂಡೇನೆ. ಸಿಕ್ಕಾಪಟ್ಟೆ ಹೈಟಲ್ಲಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಇಟ್ಕೊಂಡೋಗಿದೆ. ಭಯ ಆಗ್ತೈತೆ ಕಾಲ್ಗಿಲಿ ಹೊಡೆದು ಎಲ್ಲರೂ ಕುದ್ಗಿದ್ಕೊಂಡ್ಬಿಟ್ರೆ ಇಲ್ಲ ಕಳ್ಗಿಳ್ದು ಹೋಗ್ಬಿಟ್ರೆ ಅಂತ. ಸೊ ಕಾಣಿಸ್ತಿದ್ದ ಅಂದ್ಕೊಂಡಿದ್ದೀನಿ ಕ್ಯಾಮ್ರಲ್ಲಿ, ಅಷ್ಟ ನೋಡಿ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಹೈಟೋಗಿದೆ, ಎಕ್ಸ್ಪೆಕ್ಟೇಷನ್ ಮೀರಿದ ಕೆಲಸ ಮಾಡ್ತಾಯಿದ್ದು ಫ್ರೆಂಡ್ಸ್. ಅಂದರೆ ನಮ್ಮ ಕೈಯಾರೆ ಬಿಟ್ಟಿರೋದು ಇದೆ ಫಸ್ಟ್ ಟೈಮು. ಸೊ ಮೊನ್ನೆ ಒಂದು ಸರಿ ಎದ್ದು ಒಂದು 15-20 ಚಕ್ಕರ್ ಹೊಡೆದು ಕುತ್ಕೊಂತು. ಸೊ ನಾವೇ ಇಳಿಸ್ಬಿಟ್ವಿ, ಆ ಹೊಸ ರೆಕ್ಕೆ ಅಲ್ವಾ. ಸೊ ಕಳ್ದೋಗ್ಬಿಡುತ್ತೆ ಅಂತ ನಾವೇ ಇಳಿಸ್ಬಿಟ್ವಿ. ಅಂದರೆ ಅಕ್ಕಿಗಳನ್ನೆಲ್ಲ ಬಿಟ್ಟು ನೋಡಿ 15 ನಿಮಿಷನೂ ಕಂಪ್ಲೀಟ್ ಆಗೋಯ್ತು. ಅಕ್ಕಿ ಆರ್ತೈತೆ, ಭಯ ಆಗ್ತೈತೆ. ಅಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತಲ್ಲ, ಅಕ್ಕಿ ಫಸ್ಟ್ ರೌಂಡೇನೆ ಅಲ್ವಾ. ಎಲ್ಲರೂ ಬೇರೆ ಕಡೆ ಕುತ್ಕೊಂಡ್ಬಿಟ್ರೆ ಅದರ ಅಕ್ಕಿ ಜೊತೆ ಹೊಂಟೋದ್ರೆ ಕಷ್ಟ ಆಗುತ್ತೆ. ಅಂದರೆ ನಾನು ಸುಮ್ಮನೆ ಒಂದು ಸ್ವಲ್ಪ ಡೌನ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ನನಗಂತೂ ಅಕ್ಕಿ ಮೇಲೆ 99.999% ನಂಬಿಕೆ ಐತೆ. ಸೊ ಒನ್ ಆಫ್ ದ ಇವಾಗ ನಮ್ಮ ಹತ್ರ ಒಂದು ಸಿಕ್ಕಾಪಟ್ಟೆ ಟಾಪ್ ಪಿಜನ್ಸ್ಗಳು ಅಂದ್ಕೊಳ್ಳಿ. ಅದರಲ್ಲಿ ಆ ಲೈನ್ಗಳಲ್ಲಿ ಇದೂ ಸೇರ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಲೆಜೆಂಡ್ರಿ ಅಕ್ಕಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ. ಹೋದ ವರ್ಷ ಎಲ್ಲ ಮಳೆ ಉಯ್ತಾಯಿರೋ ಆರ್ತಾಯಿರೋದು, ಮಳೆ ಉಯ್ತಾಯಿರೋ 4 ಅವರ್ 5 ಅವರ್ ಮೇಲೆ ಆರ್ತಿತ್ತು ಅಕ್ಕಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಆರ್ತಾಯಿತ್ತು. ಸೊ ಲೈಟಾಗಿ ಕೆಳಗಾಗಿದೆ, ನೋಡೋಣ ಕೂತ್ಕೊಳ್ಳುತ್ತಾ ಏನೋ. ಫಿನಿಷಿಂಗ್ ವೀಡಿಯೋ ತೋರಿಸ್ಬೇಕು ಫ್ರೆಂಡ್ಸ್ ಕರೆಕ್ಟಾಗಿ ನಿಮಗೆ. ಸೊ ಎಷ್ಟು ಕೆಳಗೆ ಬಂದು ಕರೆಕ್ಟಾಗಿ ಫಿನಿಷ್ ಮಾಡ್ತದೆ ಅಂದರೆ ಬಾಜಿ ಹೊಡಿಯುತ್ತೆ ಅಕ್ಕಿ, ಬಾಜಿ ಹೊಡಿಯಲ್ಲ ಅಂತಲ್ಲ. ಅದು ನಾನು ಸರಿ ನೋಡಿದ್ದೀನಿ, ಚಿಕ್ಕಪಟ್ಟ ಇದ್ದಾಗಲೂ ಅಷ್ಟೇ. ಅಂದರೆ ಲಾಸ್ಟ್ ರೆಕ್ಕೆ ಹೊಡೆಯೋ ಟೈಮಲ್ಲೂ ಅಷ್ಟೇ, ಹೋಗಿ ಆ ಕಾಂಪೌಂಡ್ ಮೇಲೆ ಕೂತ್ಕೊಳ್ಳೋದು. ಛತ್ರಿ ಕಾಂಪೌಂಡ್ ಕಟ್ಟಿದ್ರೂ 100% ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಅಷ್ಟು ಕೆಳಗೆ ಹೋಗುತ್ತೆ ಅಕ್ಕಿ. ನೋಡಿ ಇವಾಗ ನಾವು ಇರೋದು 3rd ಫ್ಲೋರ್ ಅಂದ್ಕೊಳ್ಳಿ, ಅದು 2nd ಫ್ಲೋರ್ಗೆ ಇಳೀತದೆ. ಅದು ಜಾಸ್ತಿ ಏನು ಗ್ಯಾಪ್ ಇಲ್ಲ, ಮುಂದೆನೇ ಇಳೀತದೆ. ಸೊ ನೋಡ್ತಾ ಇದ್ರೆ ಡೌನ್ ಆಗೋಗಿದೆ ಅಕ್ಕಿ. ಸೊ ಬನ್ನಿ ನೋಡೋಣ, ಫಿನಿಶ್ ಏನಾದರೂ ಮಾಡಿದ್ರೆ ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ನೋಡೋಣ ಅಂತ ಹೇಳಿ ಒಂದು 20 ನಿಮಿಷ ಹತ್ತತ್ರ ಆಗಿರ್ಬೇಕು ಫ್ರೆಂಡ್ಸ್. ವೀಡಿಯೋ ಅಂದರೆ ಇದಿದೆ, ಏನೊಂದು ಟೈಮರ್ ಇದೆ, ಟೈಮರ್ ತೋರಿಸ್ಕೊಂಡೇ ತೋರಿಸ್ತೀನಿ ಅಕ್ಕಿನ. ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿದೆ ಫ್ರೆಂಡ್ಸ್. ಅಂದರೆ ಏನು ಅಂದರೆ ಹಳೆ ಅಕ್ಕಿ ಬೇರೆ ಒಂಥರ ನಿಧಾನಕ್ಕೆ ಆರುತ್ತೆ ಫ್ರೆಂಡ್ಸ್. ಅಂದರೆ ಸೌಂಡ್ ಇಲ್ಲ, ರೆಕ್ಕೆದು ಬಾಜಿದ ಸೌಂಡ್ ಬರುತ್ತೆ, ಪಟ್ ಅನ್ನುತ್ತೆ ಫ್ರೆಂಡ್ಸ್. ಅಂದರೆ ತಲೆ ಎತ್ತು ನೋಡಬೇಕು, ಆ ಥರ ಬಾಜಿ ಹೊಡಿತದೆ. ಲೈನಾಗೆ ನೋಡ್ಕೊಂಡೋಗಲ್ಲ, 1-2 ಹೊಡಿತದೆ ಅಷ್ಟೇ, ಸೌಂಡ್ ಬರುತ್ತೆ ಬಾಜಿದು. ಈಗ ನೋಡ್ತಾ ಇರಿ, ಹಂಗೆ ನೋಡ್ತಾ ಇರ್ಬೇಕಾದ್ರೆ ಪಕ್ಕ ಹೇಳ್ತೀನಿ, ಈ ನೆಕ್ಸ್ಟ್ ಕ್ಲಿಪ್ ಆದಮೇಲೆ 100% ಬಾಜಿ ಹೊಡಿತದೆ ಅಕ್ಕಿ. ನೋಡಿ ಸಾರಿ ಹೊಡಿಯುತ್ತೆ ಫ್ರೆಂಡ್ಸ್, 100% ಬಾಜಿ ಇದೆ ಫ್ರೆಂಡ್ಸ್. ಬಾಜಿ ಇಲ್ಲದೆ ಇರೋ ಅಕ್ಕಿ ಎಲ್ಲ ಈ ರೇಂಜ್ಗೆಲ್ಲ ಆಡ್ಬಿಟ್ರೆ ಅಷ್ಟೇ. ಅದು ಫಸ್ಟ್ ರೌಂಡಲ್ಲಿ ನೋಡಿ ಕಾಣಿಸ್ತಾನೆ ಅಂದ್ಕೊಂಡಿದ್ದೀನಿ. ತಡೀರಿ ಒಂದು ಸೆಕೆಂಡ್, ಬಾಜಿ ಹೊಡಿಬೋದೇನೋ. ಬಡಿ ಮಗೊಂದು ಹೊಡಿತಾನೆ ಇಲ್ಲ ಫ್ರೆಂಡ್ಸ್, ಹೊಡಿತು ಅಂದ್ಕೊತೀನಿ. ಒಟ್ಟಿನಲ್ಲಿ 100% ಫ್ರೆಂಡ್ಸ್. ಈಗಲ್ಲ ನೆಕ್ಸ್ಟ್ ವೀಡಿಯೋಲ್ಲಂತೂ 100% ತೋರಿಸ್ತೀನಿ. ಬಾಜಿ ಹೊಡಿತದೆ ಅಕ್ಕಿ, 100% ಬಾಜಿ ಇರೋದು. ಇದ್ರ ಅಪ್ಪ ಹೆವಿ ಬಾಜಿ ಫ್ರೆಂಡ್ಸ್. ಅಂದರೆ ನಮ್ಮ ಬಿಳೆ ಬಲದ ಬಿಡಿ ಗಂಡು. ಸೊ ನೋಡಿ 19 ನಿಮಿಷ ಕ್ರಾಸ್ ಆಗೋಗಿದೆ, ಅಕ್ಕಿ ಆಡ್ತಾಯಿದೆ. ಸೊ ಇವಾಗ ಫ್ರೆಂಡ್ಸ್ ನೋಡೋಣ ಇವತ್ತು ಎಷ್ಟೊತ್ತಾರುತ್ತೋ ಓಕೆ. ನೆಕ್ಸ್ಟ್ ದಿನ ನಾಳೆನೂ 100% ಬಿಡ್ತೀನಿ. ನಾಳೆನೂ ಎಷ್ಟೊತ್ತಾರುತ್ತೆ ಕರೆಕ್ಟಾಗಿ ವಿಡಿಯೋ ಬೇಕು ಅಂದರೆ ಯಾರಾದರೂ ಒಂದು 2-3 ಜನ ಕಮೆಂಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಾಳೆ ಪಾರ್ಟ್ 2 ಅಂತ ಹಾಕ್ಬಿಟ್ಟು ಮಾಡ್ತೀನಿ. ಅಂದರೆ ಫಸ್ಟ್ ಆಫ್ಟರ್ 1 ಇಯರ್ ಫ್ಲೈಯಿಂಗ್ ಪಾರ್ಟ್ 2 ಅಂತ ಹಾಕ್ತೀನಿ. ಸೊ ಯಾರಿಗಾರು ಬೇಕಾದ್ರೆ ಡೈರೆಕ್ಟಾಗಿ ಹೇಳಿ ಕಮೆಂಟಲ್ಲಿ. ಸೊ ಮಾಡೋಣ, ಹಂಗೇನಿಲ್ಲ. ಸೊ ಅಕ್ಕಿ ಫುಲ್ ಡೌನ್ ಆಗೋಗಿದೆ, ನನ್ನ ಪ್ರಕಾರ ಇಳಿಬೋದೇನೋ. 20 ನಿಮಿಷ ಹೆವಿ ಟೈಮ್ ಆಗೋಯ್ತು. ನೋಡಿ ಛತ್ರಿ ಕೂರಲ್ಲ. ನಾನು ಕೆಳಗಡೆ ಹೋಗಿ ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ನಮ್ಮದು ಗೀಡೆಲ್ಲ ಇರೋದು. ಸೊ ಇಲ್ಲೇ ಇರೋದು ನೋಡಿ, ಕಾಂಪೌಂಡ್ ಇದೆಯಲ್ವ ಮುಂದೆ, ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ 100%. ಏನಕ್ಕೆ ಆ ಕಾನ್ಫಿಡೆನ್ಸು ಅಂದರೆ ಮೇಲ್ಗಡೆ ನಾವು ಛತ್ರಿಗೆ ಹಾಕ್ತಿದ್ವಲ್ವ, ಛತ್ರಿಗೆ ಹಾಕಿದಾಗ ದೊಡ್ಡ ಮೇವಿಗೆ ಹಾಕಿದ್ರು ಅಕ್ಕಿ ನೆಲಕ್ಕೆ ಇಳಿತಾ ಇರಲಿಲ್ಲ, ಆ ಕಾಂಪೌಂಡ್ ಮೇಲೆ ಇಳೀತಿತ್ತು. ಒಟ್ಟಿನಲ್ಲಿ ಅದು ಏನಾದರೂ ಮಾಡು ಕಾಂಪೌಂಡ್ ಮೇಲೆ ಇಳೀತದೆ. ಸೊ ನೋಡೋಣ, ಹತ್ತತ್ರ ಬಂದ್ಬಿಟ್ಟೈತೆ ಅಕ್ಕಿ, ಫುಲ್ಲು ಕೆಳಗಡೆ ಐತೆ. ಸೊ ಕುತ್ಕೋಬೋದೇನೋ, ಬಟ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಈ ಅಕ್ಕಿ ಮೇಲೆ ₹1 ನಂಬಿಕೆ ಇಲ್ಲ, ರಪ್ಪರಂಗೆ ಕುತ್ಕೊಂಡ್ಬಿಡ್ತದೆ ಅಂತ. ಸ್ವಲ್ಪ ತಡೆದು ಆಡ್ತದೆ. 23 ನಿಮಿಷ ಆಗೋಗೈತೆ. ಒಟ್ಟಿನಲ್ಲಿ ಆರುತ್ತೆ ಫ್ರೆಂಡ್ಸ್, ಇನ್ನೂ ಆರುತ್ತೆ ಅನ್ನೋ ನಂಬಿಕೆ ಐತೆ. ನೋಡೋಣ. ಅಂದರೆ ನೋಡಿ ಡೌನ್ ಆಗಿದೆ, ಬಟ್ ವಾಪಸ್ ಹೈಟ್ ಆಗೋಗುತ್ತೆ.
ನಾವು ಹತ್ರಕ್ಕೆ ಹೋಗ್ತಿಲ್ಲ, ತಲೆ ಮೇಲೆ ಕೂತ್ಕೊಳ್ಳುತ್ತೆ ಬಂದು, ಆ ಥರ ಏನಿಲ್ಲ. ಬಟ್ ಇವತ್ತು ಲಾಂಗ್ ಬೇರೆ ಅಂದರೆ ಫಸ್ಟ್ ರೌಂಡೇ 20 ನಿಮಿಷ ಮೇಲೆ ದಾಟ್ಬಿಟ್ಟೈತೆ. ಸೊ ಇಶ್ಯೂ ಬೇಡ ಅಂದ್ಬಿಟ್ಟು ಹೊಂಟೋದ್ವಿ ಮೇಲ್ಗಡೆ. ಸೊ ಬಂದು ಕೂತ್ಕೊಳ್ಳಿ ಇಲ್ಲಾಂದ್ರೆ ಇರಲಿ ಅಂತ. ಬಡಿ ಮತ್ತೆ ಹೈಟ್ ಆಗೋಯ್ತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತೈತೆ. ಅಕ್ಕಿ ಮೇಲೆ ಲವ್ ಯಾವಾಗಲೂ ಆಗೋಗಿದೆ ಫ್ರೆಂಡ್ಸ್, ಅದು ಪಟ ಇದ್ದಾಗಲೇ ಲವ್ ಆಗೋಗೈತೆ ಅದ್ರ ಮೇಲೆ. ಸೊ ನೋಡಿ 25 ನಿಮಿಷ ಪಾಸ್ ಆಗಿದೆ, 25 ನಿಮಿಷ ಮೇಲೆ ಆಗೋಗಿದೆ, ಅಕ್ಕಿ ಆಡ್ತಾಯಿದೆ ನೋಡಿ. ಅರ್ಧ ಗಂಟೆನೂ ಪಾಸ್ ಆಗೋಗಿದೆ ಫ್ರೆಂಡ್ಸ್. ಒಂಥರ ಅಂದರೆ ಟೆಂಪರ್ ಇದೆ, ಅದ್ರ ಲೈನಲ್ಲೂ ಇದೆ, ಅದ್ರ ಅಪ್ಪನಲ್ಲೂ ಇದೆ, ತಾತ ಎಲ್ಲದು ಲೆಜೆಂಡ್ರಿ ಅಕ್ಕಿಗಳೇ. ಸೊ ನೋಡೋಣ, ಈ ಲೈನ್ದು ಅಕ್ಕಿ ಸೇಲ್ ಆಯಿತು ಫ್ರೆಂಡ್ಸ್, ಇದ್ರ ತಮ್ಮನೂ ಸೇಲ್ ಆಯಿತು. ಸೊ ನೋಡೋಣ, ನೆಕ್ಸ್ಟ್ ಸರಿ ನೋಡೋಣ. ಸೊ ಅರ್ಧ ಗಂಟೆ ಪಾಸ್ ಆಗೋಗಿದೆ ಫಸ್ಟ್ ರೌಂಡೇ. ಕುತ್ಕೊಂಡ್ರೆ ಸಾಕು ಅಂದ್ಬಿಟ್ಟೈತೆ, ಅಕ್ಕಿ ಸಿಕ್ಕಾಪಟ್ಟೆ ಸುಸ್ತಾಗೋಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಕುತ್ಕೊಂಡ್ರೆ ಸಾಕು ಅನ್ನಿಸ್ತಾ ಇರೋದು. ಸೊ ನೋಡೋಣ, ಅಂದರೆ ವೆದರು ಸಪೋರ್ಟ್ ಮಾಡ್ತಿದೆ ಫ್ರೆಂಡ್ಸ್, ಲೈಟಾಗಿ ಗಾಳಿ ಇದೆ, ಜಾಸ್ತಿನೂ ಗಾಳಿ ಇಲ್ಲ. ಸೊ ವೆದರ್ ಸಿಕ್ಕಾಪಟ್ಟೆ ತಣ್ಣಗಿದೆ, ಅಕ್ಕಿ ಆಡ್ತೈತೆ. ನೋಡ್ತಾ ಇದ್ರೆ ನನ್ನ ಪ್ರಕಾರ ಇವಾಗ ಫಿನಿಷ್ ಮಾಡ್ಬೋದೇನೋ ಅಕ್ಕಿ. ನೋಡಿ ಡೌನಿಗೆ ಬರ್ತೈತೆ. ಸೊ ನನ್ನ ಪ್ರಕಾರ ಕುತ್ಕೊಂಬೋದು ಫ್ರೆಂಡ್ಸ್. ಅಂದರೆ ಏನಾಗುತ್ತೆ ಅಂದರೆ ನೋಡಿ, ಇವಾಗ ಅದು ಕರೆಕ್ಟಾಗಿ ಬಂದು ಅಲ್ಲಿ ಕೆಳಗಡೆನೇ ಕುತ್ಕೊಳ್ಳುತ್ತೆ. 33 ನಿಮಿಷ ಆಗೈತೆ. ಸೊ ಆಡ್ತೈತೆ ಅಕ್ಕಿ, ಫಿನಿಶಿಂಗ್ ಬಂದೈತೆ. ಸೊ ಕುತ್ಕೊಂಬೋದೇನೋ ನೋಡೋಣ, ಅದು ಎಷ್ಟು ಲಾಂಗ್ ಟೈಮ್ ಆಡುತ್ತೋ ಫ್ರೆಂಡ್ಸ್. ಇದು ಹೋದ ವರ್ಷ 7 ಅವರ್ ಹತ್ತತ್ರ ಆಡಿತ್ತು. ಸೊ ಈ ವರ್ಷ ನೋಡೋಣ, ಫಸ್ಟ್ ರೌಂಡೇ ಅರ್ಧ ಗಂಟೆ ಮೇಲೆ ಆಡೈತೆ. ಸೊ ನೋಡೋಣ ಏನು ಆಡ್ತದೆ, ಎಷ್ಟೊತ್ತು ಆಡ್ತದೆ. ಸೊ ಅಕ್ಕಿ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ, ಬತ್ತೈತೆ. ಎರಡೆರಡು ಒಂದೊಂದು ಬಾಜಿ ಹೊಡಿತೈತೆ ಫ್ರೆಂಡ್ಸ್, ಪರವಾಗಿಲ್ಲ. ಅಕ್ಕಿ ಲೆಜೆಂಡ್ರಿ ಅಕ್ಕಿ. ಸೊ ಫೈನಲಿ ಬರ್ತೈತೆ ಅನಿಸುತ್ತೆ, ಕೂರ್ತಾಯಿಲ್ಲ. ಸೊ 34 ನಿಮಿಷ ಆಗೋಗೈತೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನು ಎಷ್ಟೋ ತಾರತ್ತೆ, ಅಂದರೆ ಕುತ್ಕೊಳ್ಳುತ್ತೆ. ನನ್ನ ಪ್ರಕಾರ ಕುತ್ಕೊಂಡ್ಬಿಡ್ತೀನಿ, ಏನು ಜಾಸ್ತಿ ಏನೋ 1 ನಿಮಿಷ 2 ನಿಮಿಷ ಆಡ್ಬೋದು. ಸಿಕ್ಕಾಪಟ್ಟೆ ಡೌನಿಗೆ ಬರ್ತೈತೆ ಅಕ್ಕಿ. ಸೊ ನೋಡ್ತಾ ಇದ್ದೀರಾ, ಕೆಳಗಡೆನೇ ಆಡ್ತೈತೆ ಬಿಲ್ಡಿಂಗ್ ಸುತ್ತಮುತ್ತ. ಬಟ್ ಖಾಲಿ ಕೂರಲ್ಲ ಫ್ರೆಂಡ್ಸ್, ಅದೊಂದು ಚಾಲೆಂಜ್ ಬೇಕಾದ್ರೆ ಯಾರು ಮೇಲಾದ್ರು ಕಟ್ತೀನಿ. ಸೊ 34 ಕರೆಕ್ಟಾಗಿ ಸೌಂಡ್ ಬಂತು ಫ್ರೆಂಡ್ಸ್. ಕೆಳಗೆ ಹೋಗ್ಬಿಡ್ತು ಅಕ್ಕಿ, ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ. ಕೆಳಗೆ ಹೋಗ್ಬಿಟ್ಟೈತೆ. ಸೊ ನೋಡಿ ಕೆಳಗೋಗಿ ಕೂತೈತೆ ನೋಡಿ ಅಲ್ಲಿ ಫ್ರೆಂಡ್ಸ್. ಇವಾಗ ಕರೆಕ್ಟಾಗಿ ಫಿನಿಷ್ ಮಾಡಿರೋದು. ನಾನು ಇನ್ನೂ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ನನಗೆ ಕಟ್ಗಿಟ್ ಏನು ಮಾಡಿಲ್ಲ, ವೀಡಿಯೋ ಹೋಗಿ ಕುತ್ಕೊಂಡ್ಬಿಡೈತೆ ಅಕ್ಕಿ. ಅಂದರೆ 34 ನಿಮಿಷ ತೋರಿಸ್ತಾ ಇದ್ನಲ್ಲ, 34 ನಿಮಿಷ ಪ್ಲಸ್ ಆಗಿತ್ತು. 48-58 ಸೆಕೆಂಡ್ಸ್ಗೆ ಹೋಯ್ತಲ್ಲ, ಅವಾಗ ರಪ್ಪನಾಗಿ ಬಂದುಬಿಟ್ಟೈತೆ ಕೆಳಗಡೆ. ಅಂದರೆ ಅದು ಹಂಗೆ ಫಿನಿಶಿಂಗು. ಸೊ ಅದಕ್ಕೆ ಯಾವಾಗ ಕುತ್ಕೋಬೇಕು ಅನ್ಸೋದು, ಡೈರೆಕ್ಟ್ ರಪ್ಪನಾಗಿ ಬಂದು ಕುತ್ಕೊಂಡ್ಬಿಡ್ತದೆ ಅಕ್ಕಿ. ಸೊ ಅರ್ಧ ಗಂಟೆ ಅಂದರೆ 34 ನಿಮಿಷ ಆಡೈತೆ ಅಕ್ಕಿ. ನೋಡೋಣ ಫ್ರೆಂಡ್ಸ್, ನಾಳೆ ಯಾರು ಕಮೆಂಟ್ ಮಾಡಿದ್ರೆ 100% ನಾಳೆ ವೀಡಿಯೋ ಮಾಡ್ತೀನಿ. ಸೊ ನೋಡಿ, ಇದೇ ನಮ್ಮ ಬೂದಿ ಬಸವ ಗಂಡು. ಸೊ ಲೆಜೆಂಡ್ರಿ ಅಕ್ಕಿ. ನೋಡೋಣ ಫ್ರೆಂಡ್ಸ್, ಎಷ್ಟು ಲಾಂಗ್ ಟೈಮ್ ಆಡುತ್ತೋ ಅಷ್ಟು ಲಾಂಗ್ ಟೈಮ್ ಎಳ್ದ್ಬಿಡೋಣ. ನೋಡಿ ಗುಮಾಸ್ತೈತೆ, ವೀಡಿಯೋ ಕಟ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ, ಡೈರೆಕ್ಟ್ ಕೆಳಗಡೆ ಎಳೆದ್ಬಿಟ್ಟು ಬಂದ್ಬಿಟ್ಟು ವೀಡಿಯೋ ತೋರಿಸ್ತಾ ಇದ್ದೀನಿ. ಅಕ್ಕಿದು ಕಚ್ತೈತೆ, ಗುಮಾಸ್ತೈತೆ. ಸೊ ಇವತ್ತಿನ ವೀಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ದು ಅಕೌಂಟ್ದು ಇದು ಕೊಟ್ಟಿರ್ತೀನಿ, ಅಂದರೆ ಲಿಂಕ್ ಕೊಟ್ಟಿರ್ತೀನಿ. ಅದು ಓಪನ್ ಆಗಲಿಲ್ಲ ಅಂದ್ರೂ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಡೈರೆಕ್ಟಾಗಿ ಪೆಟ್ಸಿಂಗ್ ಕನ್ನಡ ಅಂತ ಹೊಡೀರಿ, ಅಫಿಷಿಯಲ್ ಅಂತ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್, ಥ್ಯಾಂಕ್ ಯು.